ಕಾಂತಾರ ಚಿತ್ರದ ರೀತಿಯಲ್ಲೇ ಇಲ್ಲೊಂದು ಪ್ರಕರಣ ನಡೆದಿರುವಂಥದ್ದು. ಹಾಗಾದ್ರೆ ಏನಾಯ್ತು, ಎಲ್ಲಾಯ್ತು ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಿದೆ. ಕರಾವಳಿಯಲ್ಲಿ ಮತ್ತೆ ಗುಳಿಗ ದೈವಕ್ಕೆ ಸಾಕ್ಷ್ಯ ಸಿಗ್ತಾ ಇದೆ. ಮತ್ತೆ ಗುಳಿಗ ದೈವ ಅಲ್ಲಿ ಯಾವ ರೀತಿಯಾಗಿ ಪ್ರಭಾವವನ್ನ ಬೀರಿದೆ ಅನ್ನುವಂಥದ್ದಕ್ಕೆ ಇನ್ನೊಂದು ಸಾಕ್ಷ್ಯ ಸಿಗ್ತಾ ಇರುವಂಥದ್ದು. ಇದೊಂದು ನೈಜ ಕಥೆ, ಕಾಂತಾರ ಚಿತ್ರದ ಮಾದರಿಯ ನೈಜ ಕಥೆ ಇದು. ಆ ಆಸ್ಪತ್ರೆಯಲ್ಲಿ ಆಗಿದ್ದೇನು, ಹಾಗಾದ್ರೆ ಎಂತ ಕಷ್ಟ ಎದುರಾಗಿತ್ತು, ಯಾಕೆ ಹೇಳ್ತಾ ಇದೀವಿ ಕರಾವಳಿಯಲ್ಲಿ ಮತ್ತೆ ಗುಳಿಗ ದೈವಕ್ಕೆ ಸಾಕ್ಷ್ಯ ಸಿಗ್ತಾ ಇದೆ ಅಂತ? ನೈಜ ಕಥೆ ಅಂದ್ರೆ ಯಾವ ರೀತಿಯಾಗಿದೆ, ಅದು ಎಷ್ಟು ವರ್ಷಗಳಲ್ಲಿ ನಡೆದಿರುವಂಥದ್ದು, ಎಷ್ಟು ವರ್ಷಗಳ ಹಿಂದೆ ಆಗಿದ್ದಂಥದ್ದು ಈಗ ಗೊತ್ತಾಗ್ತಾ ಇದೆ. ಆ ಆಸ್ಪತ್ರೆಯಲ್ಲಿ ನಡೆದಿರುವಂಥದ್ದು ಏನಾಯ್ತು, ಹಾಗಾದ್ರೆ ಎಂತ ಕಷ್ಟ ಎದುರಿಸಿದ್ರು ಅವರು? ಆಸ್ಪತ್ರೆ ಮುಂಭಾಗವೇ ಗುಳಿಗ ಸಾನ್ನಿಧ್ಯ ಪ್ರತಿಷ್ಠೆ. ಆಸ್ಪತ್ರೆ ಮುಂಭಾಗನೇ ಗುಳಿಗ ಸಾನ್ನಿಧ್ಯ ಪ್ರತಿಷ್ಠೆ. ಸ್ವಂತ ಖರ್ಚಿನಲ್ಲೇ ಗುಳಿಗ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮಾಡಲಾಗಿದೆ. ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆಸ್ಪತ್ರೆ ಮುಂಭಾಗ ಗುಳಿಗ ಸಾನ್ನಿಧ್ಯ ಪ್ರತಿಷ್ಠೆ ಅಂದ್ರೆ ಪ್ರತಿಷ್ಠಾಪನೆ ಮಾಡಲಾಗಿದೆಯಲ್ಲ, ಯಾವ ಕಾರಣಕ್ಕೆ, ಏನಾಯ್ತು ಹಾಗಾದ್ರೆ? ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ಮುಂದೆ ದೈವ ಸಾನ್ನಿಧ್ಯ ವೆನ್ಲಾಕ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ಮುಂದೆ ದೈವ ಸಾನ್ನಿಧ್ಯ ಇರುವಂಥದ್ದು ವೆನ್ಲಾಕ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಳಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ವೆನ್ಲಾಕ್ ಆಸ್ಪತ್ರೆ ಕರಾವಳಿ ಭಾಗದ ಅತ್ಯಂತ ದೊಡ್ಡ ಆಸ್ಪತ್ರೆ, ಇದು ಪ್ರತಿಷ್ಠಿತ ಆಸ್ಪತ್ರೆ ವೆನ್ಲಾಕ್ ಆಸ್ಪತ್ರೆ. ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಕಟ್ಟಡ ಆರಂಭವಾದ ಮೇಲೆ ಹಲವು ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ, ನಿರಂತರವಾಗಿ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಯಾವ ಕಾರಣಕ್ಕೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ ಏನಾಗಿದೆ ಅಂತ. ಕಾರ್ಮಿಕರಿಗೆ, ಆಸ್ಪತ್ರೆ ಸಿಬ್ಬಂದಿಗೆ ಕಾಣಿಸಿದ್ದಂಥ ಸಮಸ್ಯೆ, ಪ್ರಶ್ನಾ ಚಿಂತನೆ ವೇಳೆ ದೈವ ಸಾನ್ನಿಧ್ಯ ಅನ್ನುವಂಥ ಮಾಹಿತಿ ಸಿಕ್ಕಿದೆ. 40 ವರ್ಷಗಳ ಹಿಂದೆ ಇಲ್ಲಿ ದಲಿತ ಕುಟುಂಬ ವಾಸ ಮಾಡ್ತಾ ಇತ್ತು. ದಲಿತರಿಗೆ ಬದಲಿ ನಿವೇಶನ ಕೊಟ್ಟು ಭೂ ಸ್ವಾಧೀನವನ್ನ ಮಾಡಿಕೊಳ್ಳಲಾಗಿತ್ತು. ದಲಿತ ಕುಟುಂಬಗಳು ಪೂಜಿಸ್ತಾ ಇದ್ದಂಥ ಗುಳಿಗ ದೈವ, ದಲಿತ ಕುಟುಂಬಗಳು ಪೂಜೆ ಮಾಡ್ತಾ ಇದ್ದಂಥ ಗುಳಿಗ ದೈವ ಅಲ್ಲಿತ್ತು. ದಲಿತ ಕುಟುಂಬಗಳಿಗೆ ಬೇರೆ ಜಾಗ ಕೊಟ್ಟು ನಂತರ ಅಲ್ಲಿ ಆಸ್ಪತ್ರೆಯನ್ನ ಕೊಡಲಾಗಿತ್ತು. ಆದರೆ ಜನ ಜಾಗ ಬಿಟ್ಟು ಹೋದ್ರು ಕೂಡ ಗುಳಿಗ ಮಾತ್ರ ತನ್ನ ಸ್ಥಾನವನ್ನ ಬಿಟ್ಟಿರ್ಲಿಲ್ವಂತೆ. ಗುಳಿಗ ಮಾತ್ರ ಅಲ್ಲೇ ಇತ್ತು. ಮತ್ತೆ ಗುಳಿಗ ದೈವ ಪ್ರತಿಷ್ಠಾಪನೆಗೆ ಪ್ರಶ್ನಾ ಚಿಂತನೆ ಸೂಚನೆ ಕೊಟ್ಟಿರುವಂಥದ್ದು. ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ, ಅಧಿಕಾರಿಗಳಿಂದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಸ್ವಂತ ಖರ್ಚಿನಲ್ಲಿ ದೈವದ ಪ್ರತಿಷ್ಠಾಪನೆಯನ್ನ ಮಾಡಲಾಗಿರುವಂಥದ್ದು. ಯಾಕೆಂದ್ರೆ ಪದೇ ಪದೇ ಕಷ್ಟಗಳು, ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರು ಅಲ್ಲಿ ವರ್ಕ್ ಮಾಡ್ತಾ ಇದ್ದಂಥವ್ರು. ವೆನ್ಲಾಕ್ನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಕಟ್ಟಡದ ಮುಂಭಾಗ ಗುಳಿಗ ಸಾನ್ನಿಧ್ಯವನ್ನ ಈಗ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೇಳ್ತಾ ಇದ್ವಲ್ಲ, ಅಲ್ಲಿನ ಜನ ಹೋದ್ರೂ ಕೂಡ, ಅಂದ್ರೆ ದಲಿತ ಸಮುದಾಯದ ಜನರನ್ನ ಬೇರೆ ಕಡೆ ಅವರಿಗೆ ಜಮೀನನ್ನ ಕೊಟ್ಟು ಕಳಿಸಲಾಗಿತ್ತು, ಶಿಫ್ಟ್ ಮಾಡಲಾಗಿತ್ತು. ಆದರೆ ಗುಳಿಗ ಮಾತ್ರ ತನ್ನ ಸ್ಥಾನವನ್ನ ಬಿಟ್ಟಿರಲಿಲ್ಲ, ತನ್ನ ಸಾನ್ನಿಧ್ಯವನ್ನ ಅಲ್ಲೇ ಇತ್ತು. ಸೊ ಹೀಗಾಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲಿದ್ದಂಥ ಎಲ್ಲ ಸಿಬ್ಬಂದಿ ಸೇರ್ಕೊಂಡು ಗುಳಿಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಸಣ್ಣ ಸಣ್ಣ ಚಿಕ್ಕ ಪುಟ್ಟದೆಲ್ಲ ಅನುಭವ ಆಗಿದೆ, ಸ್ವಂತ ನನಗೆ ಅನುಭವ ಆಗಿದೆ. ಬಾಕಿ ಬಿಡಿ ನನಗೆ ಪ್ರಾಬ್ಲಮ್ ಆಗಿದೆ. ಅದರಂತೆಲ್ಲ ಇದು ಅಂತಂದರೆ ಒಬ್ಬರಿಗೆ ಹೌದು ನನ್ನನ್ನು ನಂಬಬೇಕು ಅಂತೇಳಿ ಇದು ಮಾಡಿದೆ, ಹೌದು ಅಂತೇಳಿ ಮತ್ತೆ ನಮಗೆ ಗೊತ್ತು. ಈ ಬಿಲ್ಡಿಂಗ್ ಆಗುವಾಗ ಮತ್ತು ಯಾರು ಸಹ ನಂಬಲಿಲ್ಲ. ಗೌರ್ಮೆಂಟ್ ಅಂತಂದರೆ ಗೌರ್ಮೆಂಟ್ ನಮ್ಮದೆಲ್ಲ ಹೇಳಿದೆಲ್ಲ, ನಾವೇ ಎಲ್ಲ ಸೇರಿ, ಎಲ್ಲ ವರ್ಕರ್ಸ್, ಡಾಕ್ಟರ್ನವರೆಲ್ಲ ಸೇರಿ ಆಗಲಿ ಎಲ್ಲರಿಗೊಂದು ಪ್ರಾಣ ಇದು ಪೇಷಂಟ್ ಒಂದು ಕಷ್ಟ ಬಂದಾಗ ಅವನಿಗೆ ಹುಷಾರಾಗಿ ಹೋಗಬೇಕು. ನಾವು ಹಾಸ್ಪಿಟ್ಲಿಗೆ ಬೈಗೋದು, ನಾವು ಡ್ಯೂಟಿ ಬಂದಾಗ ಯಾರಿಗೆ ತೊಂದರೆ ಆಗ್ಬೋದು, ಎಲ್ಲರಿಗೂ ಸಹ ಅನುಕೂಲ ಆಗಲಿ ಅಂತ ನಾವು ಮತ್ತೆ ಕೇಳಿದಾಗ ಹೀಗೆ ಮಾಡಬೇಕು. ಆ ಮರದ ಹತ್ತಿರ ತುಂಬ ಪದರಿತ್ತು. ಆವಾಗ ಅಂಥವ್ರಿಗೆ ಮಾತ್ರ ಆವಾಗ ಆಲೋಚನೆ ಅಲ್ಲಿ ಬಿಲ್ಡಿಂಗ್ ಆವಾಗ ಎಲ್ಲರಿಗೂ ಆಗ್ತಿದ್ದು. ಆವಾಗ ಹೇಳ್ತಿದ್ರು ಇದು ಮರ ಅಂತ. ಆ ಮರ ತೆಗೆದು ನಟ್ಟಿನ ನಂತರ ಮರ ಒಂದು ಎಲೆ ಕೂಡ ಮಾಡಲಿಲ್ಲ. ಆ ತೆಗೆದ ನಂತರ ಅಲ್ಲಿಂದ ತೆಗೆಯುವಾಗ ಮಾತ್ರ ಒಂದು ಅಡಚಣೆ ಆಗಿದೆ. ಆ ಮಾಡಿ ಬಿಲ್ಡಿಂಗಿಗೆ ಬಿದ್ದಿದೆ. ಒಮ್ಮೆ ಬಿದ್ದರೆ ಸಹ ಮತ್ತೆ ಅದನ್ನು ಇಲ್ಲಿ ಸರಿ ಕರೆಕ್ಟಾಗಿರೋ ಇದುವರೆಗೆ ಆ ಮರ ಇದು ಈಗ ಇನ್ನೇ ನಂಬಿದ ನಂತರ 2 ತಿಂಗಳ ಮರ ಒಳ್ಳೆಯದುಂಟು, ಒಂದು ಚೂರು ಸಾಯಲಿಲ್ಲ. ಮತ್ತು ಇದನ್ನು ನಾನು ಇರುವವರೆಗೆ ನಂಬಿಕೊಂಡು ಹೋಗ್ತೇನೆ. ಅದಕ್ಕೆ ನನಗೆ 2 ತಿಂಗಳಲ್ಲಿ ನಂಬಿದರೆ ನನಗೆ ಅನುಭವ ಆಗ್ತದೆ. ಹಾಗೆ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ಲಿಕ್ಕೋಸ್ಕರ ನಮ್ಮ ಜೊತೆ ಡಾಕ್ಟರ್ ಸದಾನಂದ ಪೂಜಾರಿ ಅವರು, ಮೂತ್ರ ರೋಗ ತಜ್ಞರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಏನ್ ಹೇಳ್ತೀರಾ ಅಂತ. ನಾವು ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳನ್ನ ನೋಡಿದೀವಿ, ಸನ್ನಿವೇಶಗಳನ್ನ ನೋಡಿದೀವಿ. ದೈವಗಳ ಶಕ್ತಿ ಏನೋ, ಪ್ರಭಾವವೇನೋ, ಯಾವ ರೀತಿಯಾಗಿ ಪರಿಣಾಮ ಕೂಡ ಬೀರಿದೆ ಅನ್ನುವಂಥದ್ದನ್ನ ಇಲ್ಲಿ ಈ ವೆನ್ಲಾಕ್ ಆಸ್ಪತ್ರೆಯಲ್ಲಿ
ಈ ಗುಳಿಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳನ್ನ ಕಷ್ಟಗಳನ್ನ ಎದುರಿಸಲಾಗ್ತಾ ಇತ್ತು, ಅದು ಹೇಗೆ ಗೊತ್ತಾಯ್ತು ಅಂತ? ಈ ತುಳುನಾಡಿನಲ್ಲಿ ದೈವಾರಾಧನೆ, ನಾಗಾರಾಧನೆ, ಮೂಲಾರಾಧನೆ ಅಂತ ಈ ಮೂರು ಹಿರಿಯರು ಮಾಡಿಕೊಂಡು ಬಂದಂತಹ ಒಂದು ಕಟ್ಟುಪಾಡು. ಹ್ಮ್. ಆ ಪ್ರಕಾರವಾಗಿ ನಮ್ಮಲ್ಲಿ ಗುಳಿಗ ಮತ್ತೆ ನಾಗಾರಾಧನೆ ಇದು ಈ ಮಣ್ಣಿನ ಒಂದು ವಿಶೇಷತೆ. ಹಾಗಾಗಿ ನಮ್ಗೆ ಈ ಸ್ಪೆಷಾಲಿಟಿ ಬ್ಲಾಕ್ ಸೆಂಟ್ರಲ್ ಸ್ಮಾರ್ಟ್ ಸಿಟಿ ವತಿಯಿಂದ 2020ರಿಂದಲೇ ಅದಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಸಂಕಷ್ಟಗಳನ್ನು ಎದುರಿಸ್ತಾ ಬಂದೆವು. ಮತ್ತೆ ಅದರಲ್ಲಿ ಕೆಲವು ಪೇಷಂಟ್ಗಳಿಗೆ ತೊಂದರೆ ಆಯಿತು, ಮತ್ತೆ ಕೆಲವು ಅಲ್ಲಿಯ ಕಾರ್ಮಿಕರಿಗೆ ತೊಂದರೆ ಆಯಿತು. ಮತ್ತೆ ನಾವು ಇದನ್ನು ಅಲ್ಲಿಯ ಸಿಬ್ಬಂದಿಗಳ ಹತ್ರ ಎಲ್ಲ ನಮ್ಮ ಸರ್ಕಾರಿ ವಲಯದ ಸಿಬ್ಬಂದಿಗಳು ನಮಗೆ ಬಂದು ಇದು ಇಲ್ಲ, ಇದಕ್ಕೊಂದು ಪರಿಹಾರ ಹುಡುಕ್ಬೇಕು ಅಂತ ಹೇಳಿದ್ರು. ಆ ಮೂಲಕ ನಾವು ಜ್ಯೋತಿಷರನ್ನು ಕರೆಸಿ, ತಂತ್ರಿಗಳನ್ನು ಕರೆಸಿ ತಲ ಪ್ರಶ್ನೆ ಇಟ್ಟಾಗ ಕೆಲವೊಂದು ಇಲ್ಲಿ ಗುಳಿಗನ ಸಾನ್ನಿಧ್ಯ ಇರುವುದು ಕಂಡು ಬಂತು. ಜೊತೆಗೆ ನಾಗನ ಕೂಡ ದೋಷ ಅಂದ್ರೆ JCB ವರ್ಕ್ ಮಾಡುವಾಗ ಒಂದು ನಾಗನ ಹತ್ಯೆ ಆಗಿರುವುದು ಕೂಡ ಕಂಡು ಬಂತು. ಮತ್ತೆ ಅದಕ್ಕೆಲ್ಲ ಪರಿಹಾರವನ್ನು ನಾವು ಆಗಸ್ಟ್ ತಿಂಗಳಲ್ಲಿ ಅಂದ್ರೆ 8, 9, 10 ಹಾಗೆ ನಾವು ಅದೆಲ್ಲ ಪರಿಹಾರ ಮಾಡಿದ ನಂತರ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆದಿವೆ. ಒಂದು ಕಡೆ ನಂಬಿಕೆ ಆದ್ರೆ ಇನ್ನೊಂದು ಕಡೆ ನಾನು ನಂಬುದು ಏನಂದ್ರೆ ಋಣಾತ್ಮಕ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು. ಇದು ಮಾಡಿದಾಗ ಎಲ್ಲರ ಕಾರ್ಮಿಕರ, ಅಲ್ಲಿ ಸಿಬ್ಬಂದಿಗಳ, ಕೆಲಸ ಮಾಡುವಂತ ವೈದ್ಯರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಯಾಗಿ ಕೆಲಸ ಮಾಡಲು ಪೂರಕ ಆಗ್ತದೆ ಎನ್ನುವಂಥದ್ದು ನನ್ನ ಭಾವನೆ. ಅಂದ್ರೆ ಇಲ್ಲಿ ಎಲ್ರಿಗೂ ಆ ರೀತಿಯಾದಂತ ಅನುಭವ ಆಗ್ತಾ ಇತ್ತ? ಈಗ ಯಾರಿಗಾದ್ರೂ ಏನಾದ್ರೂ ಆದಂತ ಸಂದರ್ಭದಲ್ಲಿ ಏನೋ ನಮ್ಮ ಹತ್ರ ಆಗಾಗ ಬಂದು ಅನ್ಕೊಂಡಿರ್ತಾರೆ. ಹೌದೌದು. ನಾವು ಉದ್ಘಾಟನೆಗೆ ಮುಂಚೆ ಎಲ್ಲ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ನಾವು ಸಿಬ್ಬಂದಿಗಳೇ ಸೇರಿ ಮಾಡಿರುವಂತ ಪೂಜೆ ಪುರಸ್ಕಾರ. ಸೊ ಹಾಗಾಗಿ ಇದರಲ್ಲಿ ಯಾರು ಸಣ್ಣ ಅಮೌಂಟ್ ಕೊಟ್ಟವನ್ನು ಕೂಡ ತಗೊಂಡಿದ್ದೇವೆ, ಮತ್ತೆ ಯಾವುದೇ ರೀತಿಯಾದ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಮತ್ತೆ ಬಂದಂತ ತಂತ್ರಿಗಳು ಕೂಡ ಅವರೇನು ಇಷ್ಟು ಕೊಡಿ ಅಷ್ಟು ಕೊಡಿ ಹೇಳಿಲ್ಲ, ಕೊಟ್ಟದನ್ನು ತಗೊಂಡಿದ್ದಾರೆ. ಹಾಗಾಗಿ ಅದು ಪೂರ್ಣ ಪ್ರಮಾಣದಲ್ಲಿ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಬಂದಿದೆ ಅಂತ ಹೇಳಿ ಅದು ಆದ ನಂತರ ನಮ್ಮ ಗಮನಕ್ಕೆ ಬಂದಿದೆ. ಈಗ ಪ್ರಶ್ನಾವಳಿ ಕೇಳಿದಂತ ಸಂದರ್ಭದಲ್ಲಿ ಅಲ್ಲಿನ ಇತಿಹಾಸ ಏನ್ ಹೇಳುತ್ತೆ ಅಂತ ಏನು ಕೂಡ ಹೇಳಿದ್ದಾರೆ ಅವರು. ಇಲ್ಲಿ ಸುಮಾರು 92ರಲ್ಲಿ ಭರತ್ಲಾಲ್ ಮೀನ್ ಅವರು ಜಿಲ್ಲಾಧಿಕಾರಿ ಆದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 15ರಿಂದ 20 ದಲಿತ ಕುಟುಂಬಗಳು ವಾಸವಾಗಿದ್ದವು. ಅವರು 5 ದೈವಗಳನ್ನ ಪೂಜೆ ಮಾಡ್ತಾ ಇದ್ರು. ಅವರಿಗೆ ಕಾರಣಾಂತರಗಳಿಂದ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ವಾಮಂಜೂರಿನ ತಿರುವೈಲು ಎಂಬಲ್ಲಿ ಅಂಬೇಡ್ಕರ್ ನಗರ ಅಂತ ಹೇಳಿ ಅವರಿಗೆ ವ್ಯವಸ್ಥೆ ಮಾಡಿಕೊಡಲಾಯಿತು. ಆಗ ಅವರಿಗೆ ಇಲ್ಲಿಂದ ಶಿಫ್ಟ್ ಆಗ್ಲಿಕ್ಕೆ ಸ್ಥಳಾಂತರಗೊಳ್ಳಲು ಮನಸ್ಸಿಲ್ಲದಿದ್ರು ಅವರು ಸ್ಥಳಾಂತರಗೊಂಡಾಗ 4 ದೈವಗಳನ್ನು ಅವರ ಪುರೋಹಿತರ ಸಲಹೆ ಮೇರೆಗೆ ತಗೊಂಡೋಗಿದ್ದಾರೆ. ಆದ್ರೆ ದೈವವಾದಂತ ಗುಳಿಗವು ಮತ್ತೆ ಅದು ಸರ್ವಮಹಾಗಣಪತಿಗೆ ಸೇರಿದ ಗುಳಿಗ ಆಗಿರುವುದರಿಂದ ಈ ಸ್ಥಳವನ್ನು ನಾನು ಬಿಟ್ಟು ಬರುವುದಿಲ್ಲ ಎನ್ನುವಂಥದ್ದು ಗೋಚರವಾಗಿದೆ. ಹಾಗಾಗಿ ಅದು ಇಲ್ಲೇ ಉಳ್ಕೊಂಡಿದೆ. ಅದನಂತರ ಅದು ಸರ್ಕಾರಿ ವ್ಯವಸ್ಥೆಯ ಕಾರಣ ಅದಕ್ಕೆ ಯಾರು ಪೂಜೆ ಮಾಡಿರುವುದಾಗ್ಲಿ ಏನೂ ಆಗಿರ್ಲಿಲ್ಲ. ಅದಲ್ಲದೆ ಅದು ಈಗಿನ ಸೂಸೈಡ್ ಬ್ಲಾಕಿನ ಬಂದಿರುವ ಸ್ಥಳದ ಮಧ್ಯದಲ್ಲಿ ಮರ ಇದ್ದ ಕಾರಣ ಆ ಮರವನ್ನು ಇವರು ಸ್ಥಳಾಂತರಗೊಳಿಸಿದರು. ಸ್ಥಳಾಂತರದಿಂದ ಅದರ ರೂಟ್ ಸಮೇತ ಈ ಕಡೆಗೆ ಇಟ್ಟರು. ಅದರ ವಿಶೇಷ ಏನಂದ್ರೆ ಅದರ ಎಲ್ಲ ಎಲೆಗಳನ್ನು ಕತ್ತರಿಸಲಾಗಿತ್ತು. ಆದ್ರೂ ಅದು ಕೆಲವೇ ಅಂದ್ರೆ 1 ತಿಂಗಳಲ್ಲೂ ಅದು ಪೂರ್ತಿ ಚಿಗುರೊಡೆದಿದೆ. ಇವತ್ತು ಅದು ಫುಲ್ ಚಿಗುರೊಡೆದು ಒಂದು ಉತ್ತಮವಾದ, ನಿಮಗೆ ಗೊತ್ತಿರಬಹುದು, ಅಶ್ವತ್ಥ ಮರ ಆಕ್ಸಿಜನ್ ಕೊಡುವಂತ ಮರ. ಅದರ ಹತ್ತಿರ ನಿಂತ್ಕೊಂಡ್ರೆ ಸಾಕಷ್ಟು ಆಕ್ಸಿಜನ್ ಮತ್ತೆ ಪಾಸಿಟಿವ್ ಎನರ್ಜಿನ ಅನುಭವವನ್ನು ನಾವು ಕಾಣಬಹುದು. ಈಗ ಆಲ್ರೆಡಿ ನಾನು ಕೇಳಿದ್ದೆ ನಿಮ್ಗೆ ಆರಂಭದಲ್ಲೇ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ. ಈಗ ಆ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಯ್ತು ಅಂತ ಅನ್ಸುತ್ತಾ ನಿಮ್ಗೆ? ಒಂದು ರೀತಿಯಾದಂತ ನೆಮ್ಮದಿ ಕಾಣಿಸ್ತಾ ಇದೆಯಾ? ಹೌದೌದು, ಉದ್ಘಾಟನೆ ನಿರ್ವಿಘ್ನವಾಗಿ ಆಯ್ತು. ಈಗ ಕಳೆದ ವಾರ 18ರಂದು ಅದಕ್ಕೆ ಕ್ಯಾಜುಲಿಟಿ ಶಿಫ್ಟ್ ಆಗಿದೆ. ಅದು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇನ್ನೊಂದು 10 ದಿನದಲ್ಲಿ ಸ್ಪೆಷಾಲಿಟಿ CDOT ನ್ಯೂರೋ ಸರ್ಜರಿ, ಯೂರಾಲಜಿ ಮತ್ತೆ CTVS ಇದು ಕೆಲವೇ ಅಂದ್ರೆ ಇನ್ನೊಂದು 10 ದಿನದಲ್ಲಿ ಶಿಫ್ಟ್ ಆಗ್ಲಿಕ್ಕಿದೆ. ಸೊ ಹಾಗಾಗಿ ನಮಗೆ ಈಗೇನು ತೊಂದರೆ ಇಲ್ಲ, ರೋಗಿಗಳಿಗೂ ತೊಂದರೆ ಇಲ್ಲ, ಸಿಬ್ಬಂದಿಗಳಿಗೂ ತೊಂದರೆ ಇಲ್ಲ. ಆ ದಲಿತ ಕುಟುಂಬಗಳು ಅಂದ್ರೆ ಅವರಿಗೆ ಬೇರೆ ಜಾಗ ಕೊಟ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡ್ಲಾಗಿತ್ತಲ್ಲ, ಅವ್ರನ್ನೇನಾದ್ರೂ ಕರ್ಸಿದ್ರ ಈ ಒಂದು ಗುಳಿಗಾಗೆ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ? ನಿನ್ನೆ ಲೋಕಲ್ ಚಾನೆಲ್ ಆದ ನಮ್ಮ ಕುಲದಲ್ಲಿ ನಾನು ಲೈವ್ ಪ್ರೋಗ್ರಾಮ್ ಕೊಟ್ಟಾಗ ಅವ್ರ ಕುಟುಂಬದ 5 ಜನ ನಮಗೆ ಸಂಪರ್ಕಕ್ಕೆ ಬಂದಿದ್ರು.
ಅವರು ಬಹಳ ಸಂತೋಷ ಪಟ್ಟರು. ಮುಂದಿನ ತಿಂಗಳ ಪೂಜೆಗೆ ನಾವೀಗ ತಂತ್ರಿಗಳ ಸಲಹೆ ಪ್ರಕಾರ ಪ್ರತಿ ತಿಂಗಳು ಸಣ್ಣ ಒಂದು ಹೂ ಇಟ್ಟು, ದೀಪ ಇಟ್ಟು, ಎಳ್ನೀರಿಟ್ಟು ಪೂಜೆ ಮಾಡುವಂತದ್ದು, ವರ್ಷಕ್ಕೊಂದು ಪರ್ವ ಮಾಡುವಂತದ್ದು. ಆ ಕುಟುಂಬದವರು ತಿರುವಳಿಯಿಂದ ಬರ್ತಾರೆ. ಅವರು ಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಓಕೆ, ಧನ್ಯವಾದ ಸದಾನಂದ ಪೂಜಾರಿ ಅವರೇ. ನ್ಯೂಸ್ 18 ಜೊತೆ ಮಾತನಾಡಿ ಅಲ್ಲಿ ಏನಾಯಿತು, ಯಾವ ರೀತಿಯಾದಂಥ ಸಮಸ್ಯೆಗಳು ಎದುರಾಯಿತು ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮಗೆ ತೋರಿಸ್ತಾ ಇದ್ವಿ, ನಾನು ಆಗಲೇ ಹೇಳ್ತಾ ಇದ್ನಲ್ಲ ಆರಂಭದಲ್ಲೇ, ಒಂದು ದೈವ ಆಗಲಿ ದೇವರಾಗಲಿ ಅದೆಲ್ಲವೂ ಕೂಡ ನಂಬಿಕೆ ಮೇಲೆ ನಿಂತಿರುವಂಥದ್ದು. ಈಗ ನೋಡಿ, ಗುಳಿಗ ದೇವರು 40 ವರ್ಷಗಳಿಂದ ಅಲ್ಲಿ ಯಾವುದೇ ರೀತಿಯಾದಂಥ ಪೂಜೆ ಪುರಸ್ಕಾರಗಳು ಇರಲಿಲ್ಲ. ಒಂದು ಗುಳಿಗವನ್ನು ಮಾತ್ರ ಬಿಟ್ಟೋಗಿದ್ದಂಥ ಹಿನ್ನೆಲೆಯಲ್ಲಿ, ಪೂಜೆ ಮಾಡಿದಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿತ್ತು, ಪರಿಣಾಮವನ್ನು ಬೀರಿತ್ತು. ಅಲ್ಲಿದ್ದಂಥವ್ರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಸೊ ಹೀಗಾಗಿನೇ ಶಕ್ತಿ, ಪ್ರಭಾವ, ಪರಿಣಾಮ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾಣಿಸುವಂಥದ್ದು. ಅವ್ರು ಹೇಳ್ತಾ ಇದ್ರು. ಅದನ್ನು ನಾವು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಏನು ಪರಿಹಾರವನ್ನು ಸೂಚಿಸಿದ್ರು ಅದನ್ನು ಮಾಡಿದ್ದೇವೆ. ಈ ಒಂದು ರೀತಿಯಾದಂಥ ನೆಮ್ಮದಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.